ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರ್ಯಾರು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇವತ್ತು ಫಂಕ್ಷನ್ ಏನಪ್ಪಾ ಅಂತ ಹೇಳಿದ್ರೆ ನನ್ನ ಬೆಸ್ಟ್ ಫ್ರೆಂಡ್ ಸೀಮಂತ. ಸೊ ಅದಕ್ಕೆ ನಾವು ಇಲ್ಲಿಂದ ಬೈಕಲ್ಲಿ ಹೋಗ್ತಾ ಇದೀವಿ. ಬೆಸ್ಟ್ ಫ್ರೆಂಡ್ ಸೀಮಂತ ಆದ್ಮೇಲೆ ಚೆನ್ನಾಗಿ ರೆಡಿ ಆಗದೆ ಇರಕ್ಕಾಗುತ್ತಾ? ಸೊ ಅದಕ್ಕೆ ಪಿಂಕ್ ರೆಡಿ ಆಗಿದ್ದೀನಿ. ಪಿಂಕ್ ಸ್ಯಾರಿ, ಪಿಂಕ್ ಜ್ಯುವೆಲರಿ, ಪಿಂಕ್ ಬ್ಯಾಂಗಲ್ಸ್. ಸೊ ನನ್ಗೆ ಅವಳು ಅಂದ್ರೆ ತುಂಬಾ ಇಷ್ಟ. ಐ ಡೋಂಟ್ ನೋ ಯಾಕೆ ಅಂತ ಎಲ್ಲ ಗೊತ್ತಿಲ್ಲ, ಬಟ್ ಒಂಥರ ಸ್ಪೆಷಲ್ ಬಾಂಡಿಂಗ್ ಅವಳು. ಇಷ್ಟು ದಿವಸ ಆದ್ಮೇಲೆ ಪ್ರೆಗ್ನೆನ್ಸಿ ಇದ್ದಾಗ ನಂಗೆ ಭಯ ಆಗುತ್ತೆ. ಏನಾದ್ರು ಮಾತಾಡ್ಬೇಕಾದ್ರೆ ಏನಾಗುತ್ತೋ ಏನು, ಏನಾದ್ರು ಮನ್ಸು ಹೆಂಗ್ ಅನ್ಸುತ್ತೋ ಏನೋ ಒಂಥರ. ಸೊ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ ಅಲ್ವಾ ಪ್ರೆಗ್ನೆನ್ಸಿಯಲ್ಲಿ. ಸೊ ನಾನು ಅದಕ್ಕೆ ಅಷ್ಟು ಜೊತೆ ಮಾತಾಡಿಲ್ಲ, ಬಟ್ ಆದ್ರೂ ನಮ್ಮ ಬಾಂಡಿಂಗ್ ಇವತ್ತಿನವರೆಗೂ ತುಂಬಾ ಸ್ಪೆಷಲ್ ಆಗಿದೆ. ನನಗೆ ಅವಳು ಅಂದ್ರೆ ತುಂಬಾ ಇಷ್ಟ. ಅದರಿಂದ ಇವತ್ತು ಸೀಮಂತ ಆಗಿದೆ ಅವಳದು, ಸೀಮಂತ ಆಗ್ತಾ ಇದೆ ಅವಳದು. ನಾವು ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನನ್ನ ಜೊತೆ ಹಾಗೆ ಇಲ್ಲಿಂದ ಹೇಗ್ ಹೋಗ್ತೀನಿ, ನಾವು ಆಕ್ಚುಲಿ ಇಲ್ಲಿಂದ 2 ವೀಲರ್ಸ್ ಅಲ್ಲಿ ಹೋಗ್ತಾ ಇರೋದು. ಅಲ್ಲಿ ಹೋದ್ಮೇಲೆ ನಾವು ಬೈಕಲ್ಲಿ ಹೋಗ್ತಾ ಇದ್ವಿ. ಅದೇ ಕೇರ್ ನಗರ ರೋಡಲ್ಲಿ ಹೋಗ್ತಿದ್ವಿ. ಮೈಸೂರಲ್ಲಿ ನೋಡಿದ್ರೆ ಸ್ವಲ್ಪ ಮಳೆ ಬರ್ತಿತ್ತು, ವೆದರ್ ಹಾಗೆ ಇತ್ತು. ಬಟ್ ನಮ್ಮ ಕೇರ್ ನಗರಕ್ಕೆ ಹೋಗ್ತಾ ಇರೋದು, ಕೇರ್ ನಗರದಿಂದ ಮುಂದೆ ಸಾಲಿಗ್ರಾಮಕ್ಕೆ ಹೋಗ್ತಾ ಇರೋದು. ಆ್ಯಕ್ಚುಲಿ ಅಲ್ಲಿಗೆ ಹೋಗ್ಬೇಕಾದ್ರೆ ಹಂಗೆ ಕೇರ್ ನಗರ ಹೋಗೋ ರೋಡಲ್ಲಿ ಇದು ವಾಟರ್ ಇದೆ. ಸೊ ಇಲ್ಲಿ ವಾಟರ್ ಮಿಕ್ಸ್ ಆಗಿಬಿಟ್ಟಿತ್ತು. ಒಂದು ಕಡೆ ಮಣ್ಣು ಜೊತೆ ಮಿಕ್ಸ್ ಆಗಿರೋ ಕಲರ್ ಕಾಣಿಸ್ತಿತ್ತು, ಇನ್ನೊಂದು ಕಡೆ ಫ್ರೆಶ್ ವಾಟರ್ ಇತ್ತು. ಯಾಕೆ ಹಿಂಗಿತ್ತು ಅಂತ ನಮಗೂ ಗೊತ್ತಿರಲಿಲ್ಲ. ಸೊ ಫೈನಲಿ ನಾವು ಅಲ್ಲಿಗೆ ಹೋಗಿ ಇನ್ನೇನು ತಲುಪಬೇಕು ಅನ್ನೋ ಟೈಮಲ್ಲಿ ಬಂತು. ಹೋಗಿ ತಲುಪ್ತಾ ಇದ್ದೀವಿ. ನಾನು ಇಲ್ಲಿಗೆ ಆಲ್ರೆಡಿ ನಾವು ಇಲ್ಲಿಗೆ ಬರೋಗಂಟೆ 1:15 ಆಗೋಯಿತು. ಪಾಪ ಫುಲ್ ಬ್ಯುಸಿ ಇದ್ದರು. ಒಬ್ಬರಾದ್ಮೇಲೆ ಒಬ್ಬರು ಶಾಸ್ತ್ರ ಮಾಡಿ ಮುಗಿಸ್ತಾ ಇದ್ರು. ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಾ ಕೂತಿದ್ವಿ. ಅದಾದಮೇಲೆ ಹೋಗಿ ಅವಳನ್ನ ಮಾತಾಡಿಸ್ಕೊಂಡು ಬಂದ್ವಿ. ನಾವು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಜನ ಎಲ್ಲ ಖಾಲಿ ಆಗಿಬಿಟ್ಟಿದ್ರು. ಮೇ ಬಿ ಊಟದ ಟೈಮ್ ಅಲ್ವಾ, ಸೊ ಊಟಕ್ಕೆ ಹೋಗಿದ್ರು ಅನಿಸುತ್ತೆ. ನಾನಂತ ಸ್ಟೇಜ್ ಮೇಲೆ ಹೋಗಿದ್ದೀನಿ. ಹೋಗ್ಬಿಟ್ಟು ಅವಳನ್ನೇ ಕೇಳ್ತಿದ್ದೀನಿ, ಯಾಕೆ ಕಾಳು ನೆಲ್ಗೆ ಹಾಕೋದು, ಹಣೆಗೆ ಹಾಕೋದು ಏನು ಅಂತ. ತಲೆ ಮೇಲೆ ಹಾಕ್ಬೇಕು ಕಣೆ ಅಂತ ಹೇಳ್ಕೊಟ್ಲು. ಪಾಪ ಅವಳೇ ಹೇಳ್ಕೊಟ್ಲು ಹೆಂಗೆ ಅರಿಶಿನ ಕುಂಕುಮ ಹಾಕ್ಬೇಕು, ಆಮೇಲೆ ಕುಂಕುಮ ಎತ್ಕೊ, ಪಾಪ ಎಲ್ಲನೂ ಹೇಳ್ಕೊಟ್ಲು. ಇಂಥ ಬೆಸ್ಟ್ ಫ್ರೆಂಡ್ಸ್ ಎಲ್ಲರಿಗೂ ಸಿಗಬೇಕಲ್ವಾ, ಪುಣ್ಯ ಮಾಡಿರಬೇಕು ನಾನು ಇಂಥ ಫ್ರೆಂಡ್ನ ಪಡೆಯೋಕ್ಕೆ. ಐ ಲವ್ ಮೈ ಫ್ರೆಂಡ್. ಆಮೇಲೆ ಇನ್ನೇನು ಮಾಡೋದು, ಫೈನಲಿ ವಾಪಸ್ ಬರಬೇಕಲ್ಲ. ಸೊ ಅದಕ್ಕೆ ಆ ಫಂಕ್ಷನ್ ಮುಗಿಸ್ಕೊಂಡು ಬಂದುಬಿಟ್ವಿ. ಇದು ನನ್ನ ಸಿಂಪಲ್ ವೀಡಿಯೋ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.